ಕಾಂಗ್ರೆಸ್ ಗೆಲ್ಸಿದ್ರೆ ಅಲ್ಪ ಸ್ವಲ್ಪ ಕೆಲಸ ಆಗ್ತದೆ. ನಾವು ಒಂದು 25-30 ಸಾವಿರ ಲೀಡಲ್ಲಿ ಗೆಲ್ಸ್ತೀವಿ. 2 ವರ್ಷ ನಮ್ಮ ಸುಧಾಕರ್ ಸಾಹೇಬ್ರಿಗೆ ಎಲ್ಲ ಕಂಪ್ಲೀಟ್ ಆಗ್ಬಿಡ್ತಾ ಇತ್ತು. ತುಂಬಾ ಒಳ್ಳೆ ಕೆಲಸ ಮಾಡ್ಕೊಟ್ಟಿದ್ದಾರೆ ನಮ್ಗೆಲ್ಲನ. ಟಿಕೆಟ್ ಸಿಗುತ್ತೆ ಅವ್ರಿಗೆ? ಕನ್ಫರ್ಮ್ ಸಿಗುತ್ತೆ. ಕನ್ಫರ್ಮ್ ಸಿಗುತ್ತೆ. ಸುಧಾಕರ್ ಅವರನ್ನ ನಾವು ಖಂಡಿತ ಗೆಲ್ಲಿಸ್ತೀವಿ. ಮತ್ತೆ ಕಾಂಗ್ರೆಸ್ ಪಕ್ಷಕ್ಕೆ ಅಭೂತವಾದ ಗೆಲುವು ಖಂಡಿತ. ಅವರಿಂದ ನಮ್ಗೆ ಬಹಳ ನೋವಾಗ್ಬಿಟ್ಟಿದೆ ಸರ್. ಬಿಜೆಪಿ ಜೆಡಿಎಸ್ ಅವರು ಒಟ್ಟಿಗೆ ಬಂದ್ರೆ ಏನು ಮಾಡಕ್ಕಾಗಲ್ಲ ಸರ್. 100% 100 ನಮ್ಮ ಸಾಹೇಬ್ ಗೆಲ್ಲಿಸ್ತೀವಿ. 35ರಿಂದ 40 ಸಾವಿರ ಮತಗಳ ಅಂತರದಿಂದ ಹಿರಿಯೂರು ಕ್ಷೇತ್ರನ ಗೆದ್ದೇ ಗೆಲ್ತೀವಿ ನಾವು ಉಪಚುನಾವಣೆ. ಅವ್ರ ಮಗನಿಲ್ಲ, ಅವ್ರಿಗೆ ನಾವು ಸಪೋರ್ಟ್ ಮಾಡ್ತೀವಿ. ನಿಮ್ಮ ಹೆಸರು? ಭಾಷಾ ಭಾಷಾ ಅವ್ರು ಏನ್ ಮಾಡೋದು? ಕಾಂಟ್ರಾಕ್ಟರ್, ಬಿಲ್ಡಿಂಗ್ ಕಾಂಟ್ರಾಕ್ಟರ್. ಕಾಂಟ್ರಾಕ್ಟರ್ಗೆ ಎಲ್ಲವರು ಸಾಮಾನ್ಯವಾಗಿ ಕೇಳ್ತೀವಿ, ಕಮಿಷನ್ ಇರುತ್ತೆ. ಇಲ್ಲಿತ್ತ ಇಲ್ಲ ನಾವು ಪ್ರೈವೇಟ್ ಆಗಿ ಮಾಡ್ತೀವಿ. ಅಲ್ಪಸಂಖ್ಯಾತರ ಓಟ್ ಎಷ್ಟಿದೆ ಸರ್? ಒಂದ್ 30,000 ಇರ್ಬೋದು. ಅಷ್ಟು ಓಟ್ ಈ ಸಲ ಕಾಂಗ್ರೆಸ್ಗ ಅಥವಾ ಪಕ್ಷೇತರ ಅಭ್ಯರ್ಥಿ ಅಟಿಕಾ ಬಾಬು? ಹೆಂಗ್ ಹೇಳಕ್ಕಾಗುತ್ತೆ ಸರ್ ನಾವು? ಅವ್ರವ್ರ ಮತ ಅವ್ರವ್ರ ಇಷ್ಟ. ಆರ್ನೂರು ಕೆಲಸ ಮಾಡಿರೋದ್ರ ಮೇಲೆ ಕಾಂಗ್ರೆಸ್ ಸುಧಾಕರ್ ಸರ್ ಕೆಲಸ ಮಾಡಿದ್ರು. ಇಲ್ಲ, ಕಾಂಗ್ರೆಸ್ಸೇ ಗೆಲ್ಬಹುದು. ಸರ್ಕಾರ ಅದೇ ಇದೆ. ಬೇರೆಯವ್ರಿಗೆ ಗೆಲ್ಸಿದ್ರೆ ಮನೆ ಕೂತ್ಕೊಂತಾರೆ. ಏನ್ ಕೆಲಸ ಮಾಡ್ಬೋದು? ಏನು ಮಾಡಕ್ಕಾಗಲ್ಲ. ಸುಮ್ನೆ ಕೈ ಕಟ್ಕೊಂಡ್ ಮನೆಗೆ ಕೂತ್ಕೋಬೇಕು. ಸರ್ಕಾರ ಇರೋದ್ರಿಂದ ಕಾಂಗ್ರೆಸ್ ಗೆಲ್ಸಿದ್ರೆ ಅಲ್ಪ ಸ್ವಲ್ಪ ಕೆಲಸ ಆಗ್ತವೆ. ಒಂದ್ ಕಡೆ ಸರ್ಕಾರ ಇದೆ, ಇನ್ನೊಂದ್ ಕಡೆ ಸುಧಾಕರ್ ಅವ್ರ ಕೆಲಸನೂ ಶ್ರೀರಕ್ಷೆ ಇದೆ ಮಾಡಿದಾರೆ, ಕೆಲಸ ಮಾಡಿದಾರೆ ಅವ್ರು. ಥ್ಯಾಂಕ್ ಯು ಸರ್. ಸರ್ ನಿಮ್ಮ ಹೆಸರು? ಬಾಬು ಅಂತೇಳಿ. ಏನ್ ಮಾಡ್ತೀರಿ? ಕಾಂಟ್ರಾಕ್ಟರ್ಸ್. ಹೇಗಿದೆ ಬಿಸ್ನೆಸ್? ಚೆನ್ನಾಗಿದೆ. ಹೇಗಿದೆ ಸರ್ ಬೈ ಎಲೆಕ್ಷನ್ ಕಾವು? ಚೆನ್ನಾಗಿದೆ ಸರ್. ಯಾರಿಗೆ ಚೆನ್ನಾಗಿದೆ? ನಮ್ ಕಾಂಗ್ರೆಸ್ನವ್ರಿಗೆ ಚೆನ್ನಾಗಿದೆ. ನಾವೇ ಎಷ್ಟು ಲೀಡರ್ ಗೆಲ್ಲಿಸ್ತೀರಾ? ನಾವು ಒಂದು 25-30 ಸಾವಿರ ಲೀಡಲ್ಲಿ ಗೆಲ್ಸ್ತೀವಿ. 25-30 ಸಾವಿರ ಲೀಡರ್ ಗೆಲ್ಲಿಸ್ತೀವಿ. ಸುಹಾಸ್ ಎಲ್ಲಾರ ಜೊತೆ ಆಲ್ರೆಡಿ ಆಕ್ಟಿವ್ ಆಗಿ ಓಡಾಡ್ತಿದ್ದಾರೆ. ಅವ್ರ ತಂದೆಯವ್ರು ಸುಧಾಕರ್ ಸರ್ ಇದ್ದಾಗಲೂ ಕೂಡ ರಾಜಕೀಯವಾಗಿ ಓಡಾಡ್ತಿದ್ರು ಸುಹಾಸ್. ಇಲ್ಲ ಸರ್, ಬರ್ತಾ ಇದ್ರು ಕ್ಯಾನ್ವಾಸ್ಗೆಲ್ಲ. ಮತ್ತೆ ಏನು ಇದ್ ಮಾಡ್ತಿರ್ಲಿಲ್ಲ. ಈಗೆಲ್ಲ ಜೊತೆಗೆ ಓಡಾಡ್ತಿದ್ದಾರೆ. ಮುಂಚೆ ಎಲ್ಲ ಬಂದಿದ್ದಾರೆ. ಮುಂದೆ ಅವ್ರ ತಂದೆಯವ್ರು ನಿಂತಾಗೆಲ್ಲ ಓಡಾಡಿದ್ದಾರೆ ಚೆನ್ನಾಗಿ. ಪೂರ್ಣಿಮಾ ಶ್ರೀನಿವಾಸ್ ಅವ್ರು ನಿಮ್ ಪಕ್ಷದಲ್ಲೇ ಇದ್ದಾರೆ. ಎಷ್ಟು ಪ್ಲಸ್ ಆಗುತ್ತೆ? ಇದ್ದಾರೆ, ಪ್ಲಸ್ ಆಗುತ್ತೆ. ಅವರು ಇರೋದ್ರಿಂದಾನು ಅನುಕೂಲ ಆಗುತ್ತೆ. ಸರ್ ವಿನಯ್ ಅಂತೇಳಿ, ನಾವು 4ನೇ ವಾರ್ಡ್ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರು. ಇಲ್ಲಿ ನಮ್ಮ ಸುಧಾಕರ್ ಸಾಹೇಬರು ಮಾಡಿದಂಥ ದಾನ ಧರ್ಮಗಳು ಮತ್ತೆ ಶಿಕ್ಷಣಕ್ಕೆ ಹೆಲ್ಪ್ ಮಾಡಿ ಸಹಾಯ ಮಾಡಿದ್ದಾರೆ. ಮತ್ತೆ ನೀರಾವರಿ ಇನ್ನೊಂದು 2 ವರ್ಷ ನಮ್ಮ ಸುಧಾಕರ್ ಸಾಹೇಬ್ರಿಗೆ ಎಲ್ಲ ಕಂಪ್ಲೀಟ್ ಆಗ್ಬಿಡ್ತಾ ಇತ್ತು. ತುಂಬಾ ಹಿರಿಯೂರು ತಾಲೂಕಿನ ಜನತೆಗೆ ಬಹಳ ಅನುಕೂಲ ಆಗ್ತಾ ಇತ್ತು. ಜೋಗನಹಳ್ಳಿ ಭಾಗದ 20 ಕೆರೆಗಳಿಗೆ ನೀರು ತುಂಬಿಸುವಂತ ಕಾರ್ಯಕ್ರಮ ಆಗಲೇ ಆರಂಭ ಆಗಿದೆ. ಎಲ್ಲಾ ಕಾರ್ಯಕ್ರಮಗಳು ಬಹಳ ಸುಸೂತ್ರವಾಗಿ ನಡೀತಿದ್ವು. ಅನಿವಾರ್ಯ ಕಾರಣದಿಂದ ನಮ್ಮ ಸುಧಾಕರ್ ಸಾಹೇಬರು ನಿಧನ ಹೊಂದಿದ್ದರಿಂದ ಈಗ ಅವ್ರ ಮಗ ಬಂದು ಇಲ್ಲಿ ಸ್ಪರ್ಧೆ ಮಾಡಬೇಕು ಅಂತೇಳಿ ನಾವೆಲ್ಲ ಕೇಳ್ಕೊಂತ ಇದ್ವಿ. ಮತ್ತೆ ಕಾಂಗ್ರೆಸ್ ಪಕ್ಷಕ್ಕೆ ಅಭೂತವಾದ ಗೆಲುವು ಖಂಡಿತ. ಒಂದು 35,000ದಿಂದ 40,000 ಅಂತರ ಮತಗಳಿಂದ ನಾವು ಗೆಲ್ತೀವಿ. ಯಾಕಂದ್ರೆ ಮುಂದೆ ಹಿಂದಿನ ಬಾರಿ ಪೂರ್ಣಿಮಾ ಶ್ರೀನಿವಾಸ್ ಅವರು ಬೇರೆ ಪಕ್ಷದಲ್ಲಿದ್ರು. ಈಗ ಅವರು ನಮ್ಮ ಪಕ್ಷ ಸೇರ್ಪಡೆ ಆಗಿದ್ದಾರೆ. ಪೂರ್ಣಿಮಾ ಶ್ರೀನಿವಾಸ್, ಡಿ ಶ್ರೀನಿವಾಸ್ ಅವರು ಮತ್ತೆ ನಮ್ಮ ಪಕ್ಷದ ಎಲ್ಲಾ ಕಾರ್ಯಕರ್ತರು ಒಗ್ಗಟ್ಟಾಗಿದ್ದೀವಿ. ಯಾವುದೇ ಕಾರಣದಿಂದ ನಾವು ಸೋಲುವಂಬ ಮಾತೆಲ್ಲ ಈ ಸರಿ 35ರಿಂದ 40,000 ಮತಗಳ ಅಂತರದಿಂದ ಹಿರಿಯೂರು ಕ್ಷೇತ್ರವನ್ನ ಗೆದ್ದೇ ಗೆಲ್ತೀವಿ ನಾವು ಉಪಚುನಾವಣೆಯಲ್ಲಿ. ಸರಸ್ವತಿ 5ನೇ ವಾರ್ಡ್ ಮಹಿಳಾ ಘಟಕದಿಂದ ವಾರ್ಡ್ ಲೀಡರ್ ಆಗಿದ್ವಿ. ಕಾಂಗ್ರೆಸ್ ಪಾರ್ಟಿ? ಕಾಂಗ್ರೆಸ್. ಎಷ್ಟು ವರ್ಷದಿಂದ ರಾಜಕೀಯದಲ್ಲಿ? ಆಲೆ 10 ವರ್ಷದಿಂದ ಇದೀವಿ. ಹೆಂಗಿತ್ತು ಸುಧಾಕರ್ ಅವ್ರ ಕೆಲಸ? ತುಂಬಾ ಒಳ್ಳೆ ಕೆಲಸ ಮಾಡ್ಕೊಟ್ಟಿದ್ದಾರೆ ನಮ್ಗೆಲ್ಲನ. ಎಲ್ಲ ವಾರ್ಡ್ ವಾರ್ಡಿಗೆ ಬಂದು ಕಷ್ಟ ಸುಖ ವಿಚಾರಿಸಿ, ಕಷ್ಟ ಸುಖ ಅಂದರ್ಗೆಲ್ಲ ದುಡ್ಡು ಎಲ್ಲ ಬಂದು ಸ್ಪಂದಿಸಿದ್ದಾರೆ. ತೀರ್ಕಬಾರ್ದಿತ್ತು, ಆದ್ರೂ ತೀರ್ಕ ಬಿಟ್ರು. ಎಷ್ಟು ಮಿಸ್ ಮಾಡ್ಕೊಂಡು? ತುಂಬಾ ನೋವಾಗ್ಬಿಟ್ಟಿದೆ ಸರ್. ತುಂಬಾ ಅಂದ್ರೆ ತುಂಬಾ ನೋವಾಗೈತಿ. ಅವರಿಂದ ನಮ್ಗೆ ಬಹಳ ನೋವಾಗ್ಬಿಟ್ಟಿದೆ ಸರ್. ಈಗ ಉಪಚುನಾವಣೆ ಬರ್ತಿದೆ. ಅವ್ರ ಮಗನೇ ನಿಲ್ಲಿ, ಅವ್ರಿಗೆ ನಾವು ಸಪೋರ್ಟ್ ಮಾಡ್ತೀವಿ. ಈಗ ಪೂರ್ಣಿಮಾ ಶ್ರೀನಿವಾಸ್ ಅವ್ರ ಜೊತೆ ಎಲ್ಲ ಮಾತಾಡಿದ್ರ ಏನಂತಾರ ಅವರು? ಸರ್ ಅವ್ರಿಗೂ ನಮ್ಗೊಂದ್ ಸ್ವಲ್ಪ ಕಾಂಟ್ಯಾಕ್ಟ್ ಕಮ್ಮಿ ಸರ್, ಕಡಿಮೆ ಸರ್. ಅವರು ಕಾಂಗ್ರೆಸ್ ಅಲ್ಲಿ ಪ್ಲಸ್ ಆಗಲ್ವಾ? ಏನಿಲ್ಲ ಸರ್, ಏನ್ ಪ್ಲಸ್ ಆಗಲ್ಲ. ಆಗುತ್ತಾ? ಪ್ಲಸ್ ಆಗುತ್ತಾ? ಸಪೋರ್ಟ್ ಸಿಕ್ಕಿದ್ರೆ ಬಿಜೆಪಿ ಜೆಡಿಎಸ್ ಅವರೆಲ್ಲ ಒಟ್ಟಾಗಿ ಬಂದ್ರು ಏನ್ ಮಾಡಕ್ ಆಗಲ್ಲ ಈ ಸಲ? ಇಲ್ಲ ಸರ್, ಅವ್ರದೇ ಸರ್. ನಾವು 100ಕ್ಕೆ 100 ಸುಧಾಕರ್ ಸಾಹೇಬ್ರು ಮಗನ್ನೇ ಬರ್ಬೇಕು ಅನ್ನೋದೇ ನಮ್ಮೆಲ್ಲರೂ. ಯಾವೆಲ್ಲ ಕೆಲ್ಸಗಳು ಆಗ್ಬೇಕಿತ್ತು ಇಲ್ಲಿ? ನೀರಾವರಿ, ಉದ್ಯೋಗ, ಶಿಕ್ಷಣ ಆಗ್ಬೇಕಾಗಿತ್ತು ಸರ್. ಎಲ್ಲ ಅರ್ಧಕ್ಕೆ ನಿಂತು ಹೋಗ್ಬಿಟ್ಟಿದ್ದಾರೆ ಸರ್. ಅವ್ರು ಹೋಗಿರೋದ್ರಿಂದ ಎಲ್ಲ ಹಾಗೆ ನಿಂತು ಹೋಗ್ಬಿಟ್ಟಿದೆ ಸರ್. ಎಲ್ಲ ನಮ್ಮ ಮಗನ್ಗೂ ಕೆಲ್ಸ ಹಾಕೊಟ್ಟಿದ್ರು, ಆಗ್ಬೇಕಾಗಿತ್ತು, ಆಗ್ಲಿಲ್ಲ ಸರ್. ಅದ್ರಿಂದ ಎಲ್ಲಾ ಕೆಲ್ಸಗಳು ಅವ್ರು ಹೋಗಿರೋದ್ರಿಂದ ಎಲ್ಲಾ ಕೆಲ್ಸಗಳು ಪೆಂಡಿಂಗ್ ಹಂಗೆ ನಿಂತಿದಾವ್ ಸರ್. ಯಾವ ಕೆಲ್ಸನೂ ಆಗಿಲ್ಲ ಸರ್. ಈಗ ಅವ್ರ ಮಗನೆಲ್ಲ ಅವ್ರು ನೋಡೋ ಪ್ರಯತ್ನ ಮಾಡ್ತಿದ್ದೀರಾ? ಸರ್, ಹೋಗಿದ್ವಿ ನಾವು ಆಫೀಸ್ ಹತ್ರ ಎಲ್ಲ ಹೋಗಿ. ಮೊನ್ನೆ ಅವ್ರ ತಂದೆ ತೀರ್ದಾಗ ಮತ್ತೆ ಆಫೀಸ್ ಹತ್ರ ಹೋಗಿ ಮೀಟಿಂಗ್ ಕರೆದಿದ್ರು. ಎಲ್ಲ ಮಾತಾಡಿ ಎಲ್ಲ ಕಷ್ಟ ಸುಖ ಎಲ್ಲ ಹೇಳ್ಕೊಂಡಿದ್ವಿ ಸರ್. ಆಯ್ತು, ಅವರೇ ಬರ್ಲಿ ಅನ್ನೋದೇ ನಮ್ಮ ಉದ್ದೇಶ ಸರ್. ಸರ್ ರಮೇಶ್ ಯಾದವ್ ಅಂತ ನನ್ನ ಹೆಸರು. ಏನ್ ಮಾಡ್ತೀರಿ?
ಸರ್ ನಾವು ಇಲ್ಲೇ ಯೂತ್ ಕಾಂಗ್ರೆಸ್ ಅಲ್ಲಿ ಇದೀವಿ. ನಾವು ಸುಧಾಕರ್ ಸಾಹೇಬ್ರ ಹತ್ರ ಇದೀವಿ ಸರ್. ನಾವು ಓಕೆ. ಹ್ಮ್. ಟಿಕೆಟ್ ಸಿಗುತ್ತಾ ಅವ್ರಿಗೆ? ಕನ್ಫರ್ಮ್ ಸಿಗುತ್ತೆ ಸರ್. ಅನ್ಕಂಬರ್ಟ್ ಟಿಕೆಟ್ ಅವ್ರಿಗೆ? ಕನ್ಫರ್ಮ್ ಸಿಗುತ್ತೆ ಸರ್. ಓಕೆ. ಮುಂಚೆಯಿಂದಲೂ ಆಕ್ಟಿವ್ ಆಗಿದ್ರ ರಾಜಕೀಯದಲ್ಲಿ ಅವರು ತಂದೆ ಜೊತೆ? ಅವು ಇದ್ರು ಸರ್, ಆಕ್ಟಿವ್ ಆಗಿದ್ರು. ಹಾ. ಬರೋದು ಹೋಗೋದು ಎಲ್ಲ ಜನಗಳ ಹತ್ರ ಇರೋದು, ಹಾ. ಎಲ್ಲ ಕೆಲಸಗಳ್ನು ಎಲ್ಲ ಮಾಡ್ತಿದ್ರು ಸರ್. ಬಂದು ಪೂರ್ಣಿಮಾ ಶ್ರೀನಿವಾಸ್ ಅವರು ಟಿಕೆಟ್ ಆಕಾಂಕ್ಷಿ ಅಂತ ಹೇಳ್ತಾರೆ. ಇಲ್ಲ, ಅಕ್ಕರು ಬಂದಿದ್ದಾರೆ, ಹಾ. ಇದಾರೆ ಎಲ್ಲ ಒಮ್ಮತವಾಗಿ. ನಮ್ಮ ಹೈಕಮಾಂಡ್ ಅದೇನ್ ಹೇಳುತ್ತೋ ಅದ್ರ ಪ್ರಕಾರ ಎಲ್ಲ ನಮ್ ಕಾಂಗ್ರೆಸ್ ನಡ್ಕೊಂಡು ಹೋಗ್ತಿದೆ. ಎಲ್ಲ ಸರ್ ಹೈಕಮಾಂಡ್ ಡಿ ಕೆ ಶಿವಕುಮಾರ್ ಹೈಕಮಾಂಡ್ ಈಗ ಅವರೇ ಮುಖ್ಯಮಂತ್ರಿ ಸರ್. ಏನಿಲ್ಲ, ಈ ಸುಧಾಕರ್ ಅಣ್ಣವ್ರನ್ನ ನಾವು ಗೆಲ್ಲಿಸ್ಕೊಂಡ್ ಬರ್ತೀವಿ. ಅವರೇ ಕ್ಯಾಂಡಿಡೇಟ್. ಬಿಜೆಪಿ ಅವರು ಜೆಡಿಎಸ್ ಅವರು ಒಟ್ಟಾಗವ್ರೆ. ಇತ್ತೀಚೆಗಷ್ಟೇ ಚಿತ್ರದುರ್ಗದಲ್ಲಿ ಅಭಿಮಾನೋತ್ಸವ ಮಾಡಿದ್ರು, ಅವರು ಶಕ್ತಿ ಪ್ರದರ್ಶನ ಮಾಡವ್ರೆ. ಜೆಡಿಎಸ್ ಓಟು ಜಾಸ್ತಿ ಇದೆ, ಒಕ್ಕಲಿಗರು ಓಟು. ಹೇಗ್ ನಡೀತಿದೆ ಲೆಕ್ಕಾಚಾರ? ಏನ ಸರ್, ಈಗ ಬೇರೆಯವ್ರದ್ದು ಬೇಡ, ಹಾ. ಈಗ ಯಾರ್ದು ಬೇಡ. ಈಗ ನಮ್ಮ ಸುಧಾಕರ್ ಸರ್ನ ನಾವು ಗೆಲ್ಲಿಸ್ಕೊಂಡ್ ಬರ್ಬೇಕು. ಅದೊಂದೇ ನಮ್ಗೆ ಇನ್ನೇನು ಬೇಡ ಸರ್. ನಮ್ಗೆ ಎಷ್ಟು ಲೀಡಲ್ ಗೆಲ್ತಾರೆ? ಅವ್ರ ಅಪ್ಪಾಜಿ ಏನು ಲೀಡಲ್ ಗೆದ್ದಿದ್ರು ಅದಕ್ಕಿಂತ ಒಂದ್ ಸ್ವಲ್ಪ ಜಾಸ್ತಿ ಲೀಡರ್ ಗೆಲ್ಲಿತಾರೆ. ಹಂಗಾಗಿ ಇಲ್ಲಿ ಬೇರೆ ಪಕ್ಷದವ್ರು ಏನ್ ಓಡಾಡಿದ್ರು ಇಂಡಿಪೆಂಡೆಂಟ್ ಅವರು ವ್ಯರ್ಥ ಸರ್. ಈಗ ನಾವ್ ಬೇರೆ ಟೀಕೆ ಮಾಡಕ್ಕೆ ನಾವ್ಯಾರು ಸರ್? ಈಗ ಬೇರೆ ಟೀಕೆ ಮಾಡಬಾರ್ದು. ಅವ್ರಿಗೆ ಒಂದು ವ್ಯಕ್ತಿತ್ವ ಅವ್ರಿಗಿರುತ್ತೆ, ಇವ್ರಿಗೆ ವ್ಯಕ್ತಿತ್ವ ಇವ್ರಿಗಿರುತ್ತೆ. ಯಾರ ಬಗ್ಗೆನೂ ಟೀಕೆ ಮಾಡೋರು ದೊಡ್ಡವರಲ್ಲ ಯಾರು. ಯಾವ ವ್ಯಕ್ತಿತ್ವ ಜಾಸ್ತಿ ಗೆಲ್ಲುತ್ತೆ ಈ ಸಲ? ಯಾವ ವ್ಯಕ್ತಿತ್ವ ಅಂದ್ರೆ ಈಗ ಸರ್ ನಾವು ಕಾಂಗ್ರೆಸ್ ಪಾರ್ಟಿಯಲ್ಲಿ ಇದೀವಿ. ನಮ್ಮ ಸುಧಾಕರ್ ಸಾಹೇಬ್ರು ಮಗ ಅವ್ರ ಜೊತೆಗೆ ಇದೀವಿ. ಸುಧಾಕರ್ ಇದಾರೆ, ನಮ್ಮ ಸಾಹೇಬ್ರು. ನಾವೆಲ್ಲ ಒಗ್ಗಟ್ಟ ಮಾಡಿ ನಾವು ಗೆಲ್ಸೋ ಜವಾಬ್ದಾರಿ ನಾವು ಮಾಡ್ತೀವಿ. ಏನ್ ಆಗ್ಬೇಕು ಸರ್? ನೀವೊಬ್ಬ ಯಂಗ್ಸ್ಟರ್ ಆಗಿ ಹಿರಿಯೂರ್ಗೆ ಇಂಥದ್ದೊಂದು ಆಗ್ಬೇಕ್ರಿ ಅಂದ್ರೆ ಏನಿದೆ ಸರ್? ಹಿರಿಯೂರಿಗೆ ಒಳ್ಳೊಳ್ಳೆ ಕೆಲಸಗಳು ಆಗ್ಬೇಕು, ಯಂಗ್ಸ್ಟರ್ ಬೆಳಿಬೇಕು. ಯಂಗ್ಸ್ಟರ್ ಬೆಳಿಬೇಕಂದ್ರೆ ಸುಧಾಕರ್ ಅಣ್ಣವ್ರು ಬರ್ಬೇಕು ಅಧಿಕಾರಕ್ಕೆ. ಹ್ಞೂ ಸರ್. ಕಾಲೇಜು, ಹಾಸ್ಪಿಟ್ಲು, ಉದ್ಯೋಗ ಎಲ್ಲ ಮಾಡ್ಬೇಕು ಸರ್. ಮಾಡ್ತಾರೆ, ಅಧಿಕಾರಕ್ಕೆ ಬಂದು ಈಗ ಮಾಡ್ತಾರೆ. ಎಲ್ಲ ಒಂದು ಕಾಲೇಜ್ ಆಗ್ಲಿ, ಈ ಎಲ್ಲರೂ ಪ್ರತಿಯೊಬ್ಬರಿಗೂ ಮಾಡ್ತಾರೆ ಸರ್ ಬಂದೀಗ. ಸರ್ ನಿಮ್ಮ ಹೆಸರು? ತಿಪ್ಪೇಸ್ವಾಮಿ. ಏನ್ ಮಾಡ್ತೀರಾ? ಕಿರಾಣಿ ಅಂಗಡಿ ಬಿಸ್ನೆಸ್. ಬ್ಲಾಕ್ ಕಾಂಗ್ರೆಸ್ ವಾರ್ಡ್ ನಂಬರ್ 1 ಅಧ್ಯಕ್ಷರು. ಕಾಂಗ್ರೆಸ್ ಕಾಂಗ್ರೆಸ್ ಗೆಲ್ಲುತ್ತೆ ಕಾಂಗ್ರೆಸ್ ಎಲೆಕ್ಷನ್? 100% ಗೆಲ್ಲಿಸ್ತೀವಿ. ಟಿಕೆಟ್ ಸುಹಾಕರ್ ಅವ್ರನ್ನ ನಾವು ಖಂಡಿತ ಗೆಲ್ಲಿಸ್ತೀವಿ. ಕಾರ್ಯಕರ್ತರೆಲ್ಲ ಚೆನ್ನಾಗಿ ಕೆಲಸ ಮಾಡ್ತಾ ಇದೀವಿ. ಅವ್ರ ಹಿಂದೆ ದಾನ ಧರ್ಮ ಮಾಡಿದ ಹೆಲ್ಪ್ ತುಂಬಾ ಜ್ಞಾಪಿಸ್ತಾ ಇದಾರೆ. ಹಂಗಾಗಿ ಸಾಹೇಬ್ರು ನೀರು ಬೇರೆ ಭದ್ರಾ ಮೇಲ್ದಂಡೆ ನೀರನ್ನ ತಂದಿದ್ದಾರೆ. ಅದ್ರ ಸಲುವಾಗಿ ಅವ್ರನ್ನ 100% ಗೆಲ್ಲಿಸ್ಲೇಬೇಕಂತ ಹೊರಟಿದೀವಿ ಸರ್. ಇಡೀ ಕ್ಷೇತ್ರದಲ್ಲಿ ಎಲ್ಲೂ ನೀರಾವರಿ ಸಮಸ್ಯೆ ಇಲ್ಲ? ಇಲ್ಲ ಸರ್, ಎಲ್ಲ ಹೋಬಳಿಗೂ ಇದೆ. ಸ್ವಲ್ಪ ಇದ್ದಾಗ ಸಮಸ್ಯೆಯನ್ನು ಬಗೆಹರಿಸ್ತಾರೆ ಎಲ್ಲ. ಯಾವ ಕೆಲಸ ಪೂರ್ತಿ ಮಾಡ್ಬೇಕಿತ್ತು ಅವರು? ಇನ್ನ ಅದೇ ಭದ್ರಾ ಮೇಲ್ದಂಡದ ಆಗಿದೆ ಸರ್. ಕೆಲವೆಲ್ಲ ಇದ್ದು ಸಮಸ್ಯೆ, ಅವನ್ನು ಬಗೆಹರಿಸಬೇಕಾಯ್ತು ಅಂತ ಇದ್ರಲ್ಲಿ ಅನಾಹುತವಾಗಿ ಸಾಹೇಬ್ರು ತೀರಿದ್ರಿಂದ ಈಗ ನೆಕ್ಸ್ಟ್ ಮಗ ಬಂದಾಗ ಅದನ್ನೆಲ್ಲನೂ ಸರಿಪಡಿಸ್ಕೊಂಡು ಹೋಗ್ತೀನಿ ಅಂತ ಆಶ್ವಾಸನೆ ಕೊಟ್ಟಿದ್ದಾರೆ ಸರ್. ನಮ್ಗೆ ಅವ್ರಿಗೆ ಟಿಕೆಟ್ ಫಿಕ್ಸ್. ಬಿಜೆಪಿ ಜೆಡಿಎಸ್ ಅವ್ರ ಒಟ್ಟಿಗೆ ಬಂದ್ರೆ ಏನು ಮಾಡಕ್ಕಾಗಲ್ಲ ಸರ್. 100% 100% ನಮ್ಮ ಸಾಹೇಬ್ರನ್ನ ಗೆಲ್ಲಿಸ್ತೀವಿ. ಕನೆಕ್ಟ್ ಕರ್ನಾಟಕ, ಇದು ನಿಮ್ಮ ನೆಟ್ವರ್ಕ್.